ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ನಮ್ಮ ಜೀವನದಲ್ಲಿ ಬಯಸುವ ಸುಖದ ಅನುಭವ ಆಗುವುದು ನಮ್ಮ ಅಂತರಂಗದಲ್ಲಿ. ಈ ಸುಖದ ಅನುಭವಕ್ಕೆ ನಮಗೆ ಉಪಕರಣಗಳು ಬೇಕು. ಆ ಉಪಕರಣಗಳನ್ನು ನಾವು ಬಾಹ್ಯ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದೇವೆ. ಸಂಪತ್ತು, ಪಬ್ಲಿಸಿಟಿ, ಫ್ಯಾಮಿಲಿ, ಇದು ಎಲ್ಲವೂ ಕೂಡ ಉಪಕರಣಗಳು ಅಂತ ಭಾವಿಸಿ ನಾವು ಬಾಹ್ಯ ಪ್ರಪಂಚದಲ್ಲಿ ಹುಡುಕುತ್ತಾ ಇದ್ದೇವೆ. ಆದರೆ ಅನುಭವ ಅಂತರಂಗದಲ್ಲಿ, ಆದ್ದರಿಂದ ಶಾಸ್ತ್ರಕಾರರು ಹೇಳುವುದು, ನೀನು ಬಾಹ್ಯ ಪ್ರಪಂಚದಲ್ಲಿ ಆನಂದವನ್ನು ಹುಡುಕ್ತಾ ಇದ್ದಿ, ಆದ್ದರಿಂದ ನನಗೆ ನಿಜವಾದ ಸುಖದ ಆನಂದದ ಅನುಭವ ಆಗುವುದಿಲ್ಲ. ನೀನು ಅಂತರಂಗ ಪ್ರಪಂಚದಲ್ಲಿ ಆನಂದವನ್ನು ಹುಡುಕುವ ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಈ ಅಂತರಂಗ ಪ್ರಪಂಚದಲ್ಲಿ ಮೊದಲು ಬರುವುದು ಮನಸ್ಸು. ಬಾಹ್ಯ ಪ್ರಪಂಚದಲ್ಲಿ ಇರುವಂತಹ ವಿಷಯ ಪದಾರ್ಥಗಳ ಗ್ರಹಣ ಮಾಡುವುದು ನಮ್ಮ ಮನಸ್ಸು. ಈ ವಿಷಯಗಳನ್ನು ಗ್ರಹಣ ಮಾಡಿ ನಮಗೆ ಲೈಕ್ಸ್, ಡಿಸ್ಲೈಕ್ಸ್, ನಮ್ಮ ಬೇಕು ಬೇಡಗಳನ್ನು ಮನಸ್ಸು ಡೆವಲಪ್ ಮಾಡ್ತದೆ. ಈ ಸ್ಟೇಜಿನಲ್ಲಿ ನಾವು ಎಚ್ಚರ ವಹಿಸಿದರೆ ನಮಗೆ ಸರಿಯಾದ ವಿಷಯಗಳಲ್ಲಿ ನಮಗೆ ಆಸಕ್ತಿಯನ್ನು ಬೆಳೆಸಬಹುದು. ನಮ್ಮ ಲೈಕ್ಸ್, ಡಿಸ್ಲೈಕ್ಸ್ ಸರಿಯಾದ ದಾರಿಯಲ್ಲಿ ಇರುತ್ತದೆ. ನಮ್ಮ ಮನಸ್ಸಿನಲ್ಲಿ ಬರುವಂತಹ ಲೈಕ್ಸ್, ಡಿಸ್ಲೈಕ್ಸ್ಗಳ ಬಗ್ಗೆ ವಿಶ್ಲೇಷಣೆ ಮಾಡಿ, ಯೋಚನೆ ಮಾಡಿ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವ ತೀರ್ಮಾನವನ್ನು ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳುವುದು ಬುದ್ಧಿ. ಆದ್ದರಿಂದ ನಾವು ಸರಿಯಾದ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ. ಮನಸ್ಸಿನಲ್ಲಿ ತೆಗೆದುಕೊಂಡಂತಹ ತೀರ್ಮಾನ ಹಾಗೂ ಮನಸ್ಸಿನ ಸಂಶಯಗಳು, ಮೆಂಟಲ್ ಡಿಸಿಷನ್ಸ್ ಆ್ಯಂಡ್ ಮೆಂಟಲ್ ಡೌಟ್ಸ್, ಇವುಗಳನ್ನು ಪರಿಹಾರ ಮಾಡಬಹುದು. ಆದರೆ ಇಂಟಲೆಕ್ಚುವಲ್ ಡೌಟ್ಸ್ ಮತ್ತು ಇಂಟಲೆಕ್ಚುವಲ್ ಡಿಸಿಷನ್ಸ್, ನಮ್ಮ ಬೌದ್ಧಿಕ ಸಂಶಯಗಳನ್ನು ಹಾಗೂ ಬೌದ್ಧಿಕ ತೀರ್ಮಾನಗಳನ್ನು ಬದಲಾಯಿಸುವುದು ಬಹಳ ಕಷ್ಟ. ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳಿದರೆ, ನಾವು ರಾತ್ರಿ ನಡೆದುಕೊಂಡು ಹೋಗುತ್ತಿರುವಾಗ ಒಂದು ಹಾವನ್ನು ಕಂಡೆವು. ಆದ್ದರಿಂದ ನಾವು ಇವತ್ತು ಪ್ರಯಾಣ ಮಾಡೋದು ಬೇಡ ಅಂತ ಡಿಸಿಷನ್ ಮಾಡಿದ್ವಿ. ಆದರೆ ಟಾರ್ಚ್ ಹಾಕಿದಾಗ, ಬೆಳಕು ಹಾಕಿದಾಗ ಗೊತ್ತಾಯಿತು ಅದು ಹಾವು ಅಲ್ಲ, ಹಗ್ಗ ಅಂತ ಹೇಳಿ. ಆದ್ದರಿಂದ ನಮಗೆ ಇದ್ದ ಸಂಶಯ ಪರಿಹಾರ ಆಯಿತು. ನಮ್ಮ ಡಿಸಿಷನ್ ಕೂಡ ಮುಂದೆ ಹೋಗುವ ಅಂತ ಬದಲಾವಣೆ ಆಗುತ್ತದೆ. ಆದರೆ ಅದೇ ರೀತಿ ದೇವರು ಇದ್ದಾನೋ ಇಲ್ಲವೋ ಅಂತ ಹೇಳುವ ಸಂಶಯ ನಮ್ಮ ಮನಸ್ಸಿನಲ್ಲಿ ಬಂದರೆ ಅದನ್ನು ಜ್ಞಾನದ ಮೂಲಕ ಪರಿಹಾರ ಮಾಡಬಹುದು. ಆದರೆ ದೇವರು ಇದ್ದಾನೋ ಇಲ್ಲವೋ ಅಂತ ಹೇಳೋ ಸಂಶಯ ಬುದ್ಧಿಗೆ ಬಂದರೆ ಅದರ ಪರಿಹಾರ ಬಹಳ ಕಷ್ಟ. ಆದ್ದರಿಂದ ಸರಿಯಾದ ವಿಷಯಗಳ ಬಗ್ಗೆ, ಸರಿಯಾದ ದಾರಿಯ ಬಗ್ಗೆ ನಾವು ಒಳ್ಳೆಯ ಜ್ಞಾನವನ್ನು ಬೆಳೆಸಿ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಈ ಮನಸ್ಸು ಹಾಗೂ ಬುದ್ಧಿಯ ಬಗ್ಗೆ ಹಿಂದಿನ ಎಪಿಸೋಡ್ಗಳಲ್ಲಿ ನಾವು ನೋಡಿದ್ದೇವೆ. ಅದರ ಲಿಂಕನ್ನು ಕೆಳಗೆ ಕೊಟ್ಟಿದ್ದೇವೆ, ಕೇಳಿ ಬಂದರೆ ಉತ್ತಮ. ಅಂತರಂಗ ಪ್ರಪಂಚದಲ್ಲಿ ಮೂರನೆಯ ಸ್ಟೇಜ್ ಅಹಂಕಾರ ತತ್ವ. ಇಲ್ಲಿ ಅಹಂಕಾರ ಅಂತ ಹೇಳಿದರೆ ನಾನು ಅಂತ ಹೇಳುವ ಪ್ರಜ್ಞೆ. ಇದರಲ್ಲಿ ಸೂಕ್ಷ್ಮ ಅಹಂಕಾರ ಮತ್ತು ಸ್ಥೂಲ ಅಹಂಕಾರ ಅಂತ ಹೇಳುವ ಎರಡು ಇವೆ. ನಾನು ಇದ್ದೇನೆ ಅಂತ ಹೇಳುವ ಎಚ್ಚರ ಸೂಕ್ಷ್ಮ ಅಹಂಕಾರ. ಇಲ್ಲಿ ನಾನು ಯಾರು ಅಂತ ಹೇಳುವ ತಿಳುವಳಿಕೆ ಬರಲಿಲ್ಲ, ನಾನು ಇದ್ದೇನೆ ಅಂತ ಹೇಳುವ ಅವೇರ್ನೆಸ್ ಬಂತು ಅಷ್ಟೆ. ಇದರ ಕೆಲಸ ಏನು ಅಂತ ಹೇಳಿದರೆ, ಹೊರಗಿನ ಪ್ರಪಂಚವನ್ನು ನಮಗೆ ಕನೆಕ್ಟಿವಿಟಿ ಮಾಡುವುದು ಈ ಅಹಂಕಾರ. ಇದರ ಎಕ್ಸಾಂಪಲ್, ಕೋವಿಡ್ ಬರುವ ಸಮಯದಲ್ಲಿ ಚೈನಾದಲ್ಲಿ ಬಂತು, ಅಮೆರಿಕದಲ್ಲಿ ಬಂತು ಅಂತ ಹೇಳುವಾಗ ಹೌದಾ ಅಂತ ಹೇಳಿಕೊಂಡು ನಾವು ಬಿಟ್ಟು ಬಿಡ್ತೇವೆ. ಯಾಕೆ ಹೇಳಿದರೆ ನನಗೆ ಮತ್ತೆ ಆ ಕೋವಿಡ್ಗೆ ಸಂಬಂಧ ಇಲ್ಲ ಅಂತ ಇರುವುದರಿಂದ. ಯಾವಾಗ ಈ ಕೋವಿಡ್ ಪ್ರಾಬ್ಲಮ್ ನಮ್ಮ ದೇಶದಲ್ಲಿ ಬಂತು, ನಮ್ಮ ಊರಿನಲ್ಲೇ ಬಂತು, ಆವಾಗ ಆ ಕೋವಿಡ್ ಮತ್ತು ನನಗೆ ಕನೆಕ್ಟಿವಿಟಿ ಇರ್ತದೆ. ಆದ್ದರಿಂದ ನಾವು ಪ್ರಿಕಾಷನ್ಸ್ ತಗೊಳ್ಳಿಕ್ಕೆ ಹೋಗ್ತೇವೆ. ಹೀಗೆ ಆ ಕನೆಕ್ಟಿವಿಟಿ ಮಾಡುವುದು ನಾನು ಅಂತ ಹೇಳುವ ಒಂದು ಅವೇರ್ನೆಸ್ಸಿಂದ. ಅದು ಅಹಂಕಾರ ಪ್ರಜ್ಞೆ. ಹಿಂದೆ ಒಂದು ಪ್ರಶ್ನೆ ಬಂದಿತ್ತು, ಮನಸ್ಸಿಟ್ಟು ಕೇಳು, ಮನಸ್ಸಿಟ್ಟು ನೋಡು ಅಂತ ಹೇಳುವ ಮಾತಿನ ಅರ್ಥ ಏನು ಅಂತ ಹೇಳಿಕೊಂಡು. ಇದರ ಅರ್ಥವನ್ನು ಅಹಂಕಾರ ಪ್ರಜ್ಞೆಯಲ್ಲಿ ಕಾಣಬಹುದು. ಹೊರಗಿನ ವಸ್ತುಗಳ ಬಗ್ಗೆ ನನಗೆ ಏನು ಸಂಬಂಧ ಇಲ್ಲ ಅಂತ ಹೇಳುವ ಧೋರಣೆ ಇದ್ದರೆ ಅದು ನಮಗೆ ಇಂಪ್ಯಾಕ್ಟ್ ಮಾಡಲ್ಲ, ನಾವು ಅದರ ಬಗ್ಗೆ ಎಚ್ಚರ ವಹಿಸಲ್ಲ. ಈಗ ಶಾಸ್ತ್ರಗಳ ಬಗ್ಗೆ ಪುಸ್ತಕ ಓದುವಾಗ, ಪ್ರವಚನ ಕೇಳುವಾಗ ಅದು ನನಗೆ ಸಂಬಂಧ ಇಲ್ಲ, ಇವರು ಸುಮ್ಮನೆ ಅಪ್ಲೋಡ್ ಮಾಡ್ತಾರೆ,
ಟೈಮ್ ಇದ್ದರೆ ಕೇಳ್ತೇನೆ ಅಂತ ಹೇಳುವ ಧೋರಣೆ ನಮ್ಮಲ್ಲಿ ಇದ್ದರೆ ಅದರಿಂದ ನಮಗೆ ಮಾನಸಿಕವಾಗಿ ವಿಶೇಷವಾದ ಪರಿಣಾಮ ಆಗಲ್ಲ. ಶಾಸ್ತ್ರಗಳಲ್ಲಿ ಬಂದಂಥ ವಿಷಯ ಭಗವಂತನಿಂದ, ಋಷಿ ಮುನಿಗಳಿಂದ ನಮಗೋಸ್ಕರ ಮಾಡಿದ್ದು, ನನ್ನ ಆನಂದಕ್ಕೋಸ್ಕರ ಅದು ಇರುವುದು ಅಂತ ಹೇಳುವ ಧೋರಣೆಯನ್ನು ನಾವು ಬೆಳೆಸಿದರೆ ಆಗ ಶಾಸ್ತ್ರದ ವಿಷಯಗಳಿಗೆ ಮತ್ತು ನಮಗೆ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಆಗ್ತದೆ. ಆವಾಗ ಆ ಮಾತುಗಳು ನಮ್ಮ ಅಂತರಂಗ ಪ್ರಪಂಚಕ್ಕೆ ಪರಿಣಾಮವನ್ನು ಮಾಡುತ್ತದೆ. ಇಲ್ಲದಿದ್ದರೆ ಈ ವಿಷಯಗಳು ಹೊರಗಿಂದ ಹೊರಗೆ ಇರುತ್ತವೆ, ನಮಗೇನು ಪರಿಣಾಮವಾಗಲ್ಲ, ನಾವು ಮರೆತು ಹೋಗುತ್ತೇವೆ. ಇನ್ನು ಸ್ಥೂಲವಾದ ಅಹಂಕಾರ ಹೇಳಿದರೆ ಈಗೋ, ದರ್ಪ. ಇಲ್ಲಿ ನಾನು ಅಂತ ಹೇಳಿದರೆ ಅವೇರ್ನೆಸ್ ಎಲ್ಲ, ನಾನು ಅಂದರೆ ಯಾರು ಅಂತ ಹೇಳುವ ದರ್ಪ. ಈ ಈಗೋ, ದರ್ಪ ಯಾವುದೇ ವಿಷಯದಲ್ಲಿ ಕೂಡ ಬರಬಹುದು. ಜ್ಞಾನದ ಮದ, ಸಂಪತ್ತಿನ ಮದ, ಸೌಂದರ್ಯದ ಮದ, ಅಧಿಕಾರದ ಮದ, ಯಾವುದೇ ರೀತಿಯಲ್ಲಿ ಕೂಡ ನಮಗೆ ಇಂಪ್ಯಾಕ್ಟ್ ಮಾಡಬಹುದು. ಹೀಗೆ ಇಲ್ಲಿ ಅಹಂಕಾರ ತತ್ವದಲ್ಲಿ ನಾವು ಎಚ್ಚರ ವಹಿಸಬೇಕಾದದ್ದು, ನಾನು ಅಂತ ಹೇಳುವ ಅವೇರ್ನೆಸ್ ನಮಗೆ ಇರಬೇಕು. ಒಳ್ಳೆಯ ವಿಷಯಗಳಲ್ಲಿ ಆಸಕ್ತಿಯನ್ನು ಬೆಳೆಸಿ, ನನಗೆ ಅದು ಸಂಬಂಧ ಇದೆ, ಅದು ಸುಮ್ಮನೆ ಹೊರಗಿಂದ ಹೊರಗೆ ಬಿಟ್ಟು ಬಿಡ್ಲಿಕ್ಕಿರುವುದಲ್ಲ, ಅದು ನನಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಇದೆ ಅಂತ ಹೇಳುವ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಅದು ಸ್ಥೂಲವಾದ ಅಹಂಕಾರ ಈಗೂ ಆಗದ ಹಾಗೆ ಎಚ್ಚರ ವಹಿಸಬೇಕು. ಅಂತರಂಗ ಪ್ರಪಂಚದ ಮನಸ್ಸು, ಬುದ್ಧಿ, ಅಹಂಕಾರ ಈ ಮೂರರನ್ನು ದಾಟಿದ ನಂತರ ಬರುವುದು ಚಿತ್ತ. ಚಿತ್ತ ಹೇಳಿದರೆ ಮೆಮರಿ ಶೆಲ್. ಈ ಚಿತ್ತ ಮನುಷ್ಯನ ಉನ್ನತಿಗೆ ಬಹಳ ಮುಖ್ಯವಾದದ್ದು. ನಮ್ಮ ಎಲ್ಲ ಪಾಸ್ಟ್ ಮೆಮರೀಸ್ ಸ್ಟೋರೇಜ್ ಆಗಿರುವುದು ಈ ಚಿತ್ತದಲ್ಲಿ. ನಮ್ಮ ಬಾಲ್ಯದಿಂದ ಹಿಡಿದು ಇವತ್ತಿನ ತನಕ ಕೂಡ ಎಲ್ಲವೂ ಚಿತ್ತದಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ಕೆಲವರಿಗೆ ರಿಟ್ರೈವ್ ಮಾಡಲಿಕ್ಕೆ ಆಗ್ತದೆ, ಕೆಲವರಿಗೆ ರಿಟ್ರೈವ್ ಮಾಡಲಿಕ್ಕೆ ಆಗಲ್ಲ, ಬಟ್ ಸ್ಟೋರೇಜ್ ಆಗಿ ಇದೆ. ಈ ಚಿತ್ತದಲ್ಲಿ ಈ ಜನ್ಮದ ಮೆಮರೀಸ್ ಮಾತ್ರ ಅಲ್ಲ, ನಮ್ಮ ಹಿಂದಿನ ಎಲ್ಲ ಜನ್ಮದ ಮೆಮರಿಗಳು ಸ್ಟೋರೇಜ್ ಆಗಿದೆ. ಈ ದೇಹದಲ್ಲಿ ಇರುವ ಆತ್ಮ, ಈ ಆತ್ಮ ಅನೇಕ ದೇಹಗಳನ್ನು ದಾಟಿ ಬಂದಿದೆ. ಈ ಜೀವದ ಎಲ್ಲ ದೇಹಗಳ ಮೆಮರೀಸ್ ಈ ಚಿತ್ತದಲ್ಲಿದೆ. ನಮ್ಮ ಪ್ರಾಚೀನರು, ಋಷಿಮುನಿಗಳು ಯೋಗ ಸಾಧನೆಯ ಮೂಲಕ ಇದನ್ನು ರಿಟ್ರೈವ್ ಮಾಡ್ತಾ ಇದ್ರು. ಯಾವಾಗ ಇದರ ರಿಟ್ರೈವ್ ಆಗ್ತದೆ, ಆವಾಗ ಆತ್ಮಕ್ಕೆ ತನ್ನ ಸಂಪೂರ್ಣ ಅರಿವು ಬರುತ್ತದೆ. ಸೃಷ್ಟಿಯ ಆರಂಭದಿಂದ ಇವತ್ತಿನ ತನಕ ಯಾವ ದೇಹಗಳಿಗೆ ಆ ಚೇತನ ಹೋಗಿ ಬಂದಿದೆ ಅಂತ ತಿಳಿಯುತ್ತದೆ. ಇದು ಚಿತ್ತದ ವಿಸ್ತಾರ. ಯಾವಾಗ ಚಿತ್ತದ ವಿಸ್ತಾರ ಆಗುತ್ತದೋ ಆವಾಗ ನಮ್ಮ ಚೇತನದ ಅಂದರೆ ಆತ್ಮದ ಅರಿವು ಮೂಡುತ್ತದೆ. ಈ ಆತ್ಮದ ಅರಿವು ನಮ್ಮ ರಿಯಲ್ ಐಡೆಂಟಿಫಿಕೇಶನ್. ಯಾಕೆ ಚಿತ್ತಕ್ಕೆ ಇಷ್ಟು ಮಹತ್ವವನ್ನು ನಮ್ಮ ಪ್ರಾಚೀನರು ಕೊಟ್ಟಿದ್ದಾರೆ? ಇದರ ಕಂಟ್ರಿಬ್ಯೂಷನ್ ಏನು? ಅದನ್ನು ಲೌಕಿಕ ಎಕ್ಸಾಂಪಲ್ಗಳ ಜೊತೆ ಚಿಂತನೆ ಮಾಡೋಣ. ಭಾಗವತದಲ್ಲಿ ಬಂದಿರುವ ಒಂದು ಶ್ಲೋಕವನ್ನು ನೋಡೋಣ. ಸತ್ವಂ ಚಾಸ್ಯ ವಿನಿರ್ಭಿನ್ನಂ ಮಹಾಂದಿಷ್ಣ್ಯಮುಪಾವಿಶತ್ ಚಿತ್ತೇನಾಂಶೇನ ಯೇನಾಸೌ ವಿಜ್ಞಾನಂ ಪ್ರತಿಪದ್ಯತೆ. ಇಲ್ಲಿ ಒಂದು ಆಸ್ಪೆಕ್ಟ್ ಅನ್ನು ಗಮನಿಸಿ. ಚಿತ್ತದ ಅಂಶದಿಂದ ವಿಜ್ಞಾನದ ಬೆಳವಣಿಗೆ. ನಮಗೆ ತಿಳಿದಂತೆ ವಿಜ್ಞಾನ ಹೇಳಿದರೆ ಮಾಡರ್ನ್ ಸೈನ್ಸ್, ಮಾಡರ್ನ್ ಡೆವಲಪ್ಮೆಂಟ್ ಅಂತ ಎಣಿಸ್ತೇವೆ. ಆದರೆ ವಿಜ್ಞಾನ ಹೇಳಿದರೆ ವಿಶಿಷ್ಟವಾದ, ವಿಲಕ್ಷಣವಾದ ಜ್ಞಾನ. ಚಿತ್ತಕ್ಕೆ ಮತ್ತು ಈ ವಿಜ್ಞಾನಕ್ಕೆ ಏನು ಸಂಬಂಧ? ಅದನ್ನು ಪ್ರಾಚೀನರು ಯಾವ ರೀತಿ ಗುರುತಿಸಿದ್ದಾರೆ? ಯಾವುದೇ ಸಂಶೋಧನೆಗೆ, ಯಾವುದೇ ಅನ್ವೇಷಣೆಗೆ ಮೆಮರಿ ಬಹಳ ಮುಖ್ಯ. ಲ್ಯಾಬೊರೇಟರಿಯಲ್ಲಿ ಯಾವುದೇ ಪ್ರಯೋಗವನ್ನು ಮಾಡಲಿ ಅದರ ಆವಿಷ್ಕಾರ ಆಗುವುದು ನಮ್ಮ ಮೆಮರಿ ಶೆಲ್ನಲ್ಲಿ, ಚಿತ್ತದಲ್ಲಿ. ಲ್ಯಾಬೊರೇಟರಿಯಲ್ಲಿ ಪ್ರಯೋಗ ಮಾಡಿದಾಗ ಆ ಎಕ್ಸ್ಪೆರಿಮೆಂಟ್ಸ್ಗಳ ರಿಸಲ್ಟನ್ನು ನಾವು ಅಬ್ಸರ್ವ್ ಮಾಡ್ತೇವೆ. ಆ ನಂತರ ಪುನಃ ನಮ್ಮ ಹೈಪೋಥಿಸಿಸನ್ನು ಚೇಂಜ್ ಮಾಡಿ ಪುನಃ ಪ್ರಯೋಗ ಮಾಡ್ತೇವೆ. ಈ ರೀತಿಯಾಗಿ ವಿಜ್ಞಾನದ ಬೆಳವಣಿಗೆ. ಇಲ್ಲಿ ಮೆಮರಿ ಇಲ್ಲ ಅಂತಾದರೆ ವಿಜ್ಞಾನದ ಆವಿಷ್ಕಾರ ಆಗುವುದಿಲ್ಲ. ನ್ಯೂಟನಿಗೆ ಗುರುತ್ವಾಕರ್ಷಣೆ, ಗ್ರಾವಿಟೇಷನ್ ಫೋರ್ಸ್ ಇದರ ಬಗ್ಗೆ ಹೊಳೆದದ್ದು, ಫ್ಲ್ಯಾಶ್ ಆದದ್ದು ಲ್ಯಾಬೊರೇಟರಿಯಲ್ಲ. ಲ್ಯಾಬೊರೇಟರಿಯಲ್ಲಿ ಪ್ರಯೋಗ ಮಾಡಿದ್ದಾನೆ. ನಂತರ ಗಾರ್ಡನ್ನಲ್ಲಿ ಕೂತ್ಕೊಂಡಿರುವಾಗ
ಒಂದು ಆ್ಯಪಲ್ ಗಿಡದಿಂದ ಬಿದ್ದದ್ದನ್ನು ನೋಡಿದ ಕೂಡಲೇ ಅವನಿಗೆ ಹೊಳೆಯಿತು, ಫ್ಲ್ಯಾಶ್ ಆಯಿತು. ಇದು ಗುರುತ್ವಾಕರ್ಷಣೆ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೆಸರು ಕೊಟ್ಟ. ಆರ್ಟಿಮಿಡಿಸ್ ಪ್ರಿನ್ಸಿಪಲ್ ಫ್ಲ್ಯಾಶ್ ಆದದ್ದು ಸ್ನಾನ ಮಾಡುತ್ತಿರುವಾಗ. ಇದೆಲ್ಲ ಏನು ಹೇಳ್ತದೆ ಹೇಳಿದರೆ, ಯಾವುದೇ ವಿಜ್ಞಾನ, ಯಾವುದೇ ಹೊಸ ವಿಷಯ ನಮಗೆ ಹೊಳೆಯುವುದು ನಾವು ಆ ವಿಷಯದ ಬಗ್ಗೆ ನಿರಂತರ ಚಿಂತನೆ ಮಾಡುತ್ತಾ ಇರುವಾಗ. ಆ ನಿರಂತರ ಚಿಂತನೆಗೆ ಮೆಮರಿ ಬಹಳ ಮುಖ್ಯ. ನಾವು ಇವತ್ತು ಕೇಳಿದ ಪ್ರವಚನ ಮುಂದಿನ ಕ್ಷಣದಲ್ಲಿ ಮರೆತು ಹೋಗುವುದಂತ ಇದ್ದರೆ ನಮಗೆ ಆ ಪ್ರವಚನದಲ್ಲಿ ಹೇಳಿದಂತಹ ವಿಷಯಗಳಿಂದ ಯಾವುದೇ ಫ್ಲ್ಯಾಶ್ ಆಗಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನಿಗಳಿಗೆ ಅವರು ಏನು ವಿಷಯದ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಿರಂತರವಾಗಿ ಅವರು ಯೋಚನೆ ಮಾಡ್ತಾ ಇದ್ದರಿಂದ, ಅದರ ಬಗ್ಗೆ ಮೆಮರಿ ಇದ್ದದ್ದರಿಂದ ಅವರಿಗೆ ಹೊಸ ವಿಷಯ ಫ್ಲ್ಯಾಶ್ ಆಯಿತು. ನೋಡಿ, ಪ್ರಾಚೀನರು ಆ ಚಿತ್ತಕ್ಕೆ ಮತ್ತು ವಿಜ್ಞಾನದ ಸಂಶೋಧನೆಗೆ ಯಾವ ರೀತಿ ಲಿಂಕನ್ನು ಕಂಡುಕೊಂಡಿದ್ದಾರೆ. ಇಲ್ಲಿ ನಮಗೆ ನಮ್ಮ ಸಾಧನೆಗೆ ಇದು ಯಾಕೆ ರೆಲೆವೆಂಟ್ ಅಂತ ಹೇಳಿದರೆ, ನಾವು ಶಾಸ್ತ್ರದಲ್ಲಿ ಹೇಳಿದ ವಿಚಾರಗಳನ್ನು ಕೇಳಿದ ನಂತರ ಮರೆತು ಬಿಡದೆ ನಿರಂತರವಾಗಿ ಅದನ್ನು ಚಿಂತನೆ ಮಾಡುತ್ತಾ ಇದ್ದರೆ ಆವಾಗ ನಮಗೆ ಇಂಟ್ಯೂಷನಲ್ ಫ್ಲ್ಯಾಶ್, ಅದೇ ಸ್ಫುರಣೆ ಆಗುವ ಸಾಧ್ಯತೆ ಇದೆ. ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಅವನು ಓದಿ ಕಲಿತದ್ದಲ್ಲ, ಪ್ರಯೋಗ ಮಾಡುತ್ತಾ ಅವನಿಗೆ ಒಳಗಿಂದ ಫ್ಲ್ಯಾಶ್ ಆಯಿತು. ಅದೇ ರೀತಿ ಭಗವಂತನ ಬಗ್ಗೆ ನಾವು ಎಷ್ಟೇ ಶಾಸ್ತ್ರ ಓದಿದರೂ ಕೂಡ ಓದಿ ಭಗವಂತನನ್ನು ತಿಳಿಲಿಕ್ಕೆ ಆಗಲ್ಲ. ಶಾಸ್ತ್ರದಿಂದ ಜ್ಞಾನವನ್ನು ಪಡೆದು ಅದನ್ನು ನಾವು ನಿರಂತರವಾಗಿ ಯೋಚನೆ ಮಾಡುತ್ತಾ ಭಗವಂತನ ಬಗ್ಗೆ ನಮಗೆ ಸ್ಫುರಣೆ, ಇಂಟ್ಯೂಷನಲ್ ಫ್ಲ್ಯಾಶ್ ಬರಬೇಕು. ಆವಾಗ ನಮಗೆ ನಮ್ಮ ಆತ್ಮದ ಅರಿವು ಆಗುತ್ತದೆ. ನಮ್ಮ ಆತ್ಮದ ಅರಿವು ಬಂದ ನಂತರ ಆ ಆತ್ಮದ ಮೂಲ ಬಿಂಬ ಭಗವಂತ, ಅವನ ಸಾಕ್ಷಾತ್ಕಾರ ಆಗುತ್ತದೆ. ಚಿತ್ತದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಏನು ಅಂತ ಹೇಳಿದರೆ, ನಮಗೆ ಅಂತರಂಗದ ಸ್ಫುರಣೆ, ಚಿತ್ತದ ಫ್ಲ್ಯಾಶ್, ಇಂಟ್ಯೂಷನಲ್ ಫ್ಲ್ಯಾಶ್ ಯಾವಾಗಲೂ ಸತ್ಯವಾಗಿ ಇರುತ್ತದೆ, ಸುಳ್ಳಾಗಿರುವುದಿಲ್ಲ. ನಮ್ಮ ಬುದ್ಧಿಯಿಂದ ಬರುವ ಡಿಸಿಷನ್, ಇಂಟಲೆಕ್ಚುವಲ್ ಡಿಸಿಷನ್ ತಪ್ಪಾಗಿರಬಹುದು, ಆದರೆ ಇಂಟ್ಯೂಷನಲ್ ಫ್ಲ್ಯಾಶ್ ತಪ್ಪಾಗಿರಲ್ಲ. ಇದು ಬಹಳ ಮುಖ್ಯವಾದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ನಾವು ಬಹಳ ಲೂಸಾಗಿ ಉಪಯೋಗ ಮಾಡುವ ಶಬ್ದ ಕಾನ್ಷಿಯಸ್ನೆಸ್ ಅಂತ ಹೇಳಿಕೊಂಡು, ಇಲ್ಲಿ ಅಂತರಂಗ ಪ್ರಪಂಚದ ಲೋವೆಸ್ಟ್ ಲೆವೆಲ್ ಮನಸ್ಸು, ಹೆಚ್ಚಾಗಿ ಮನಸ್ಸಿಗೆ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ, ಬುದ್ಧಿಗೆ ಹೇಳ್ತಾರೆ. ಆದರೆ ಚಿತ್ತದ ಬಗ್ಗೆ ಕಾನ್ಷಿಯಸ್ನೆಸ್ ಅಂತ ಹೇಳುವ ಅರಿವು ನಮ್ಮ ಸನಾತನ ಧರ್ಮದ ಎಕ್ಸ್ಕ್ಲೂಸಿವ್ ಕಂಟ್ರಿಬ್ಯೂಷನ್. ಇದರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಹಾಗೂ ಈ ಚಿತ್ತದ ಎಕ್ಸ್ಪಾನ್ಷನಿಗೆ ಪ್ರಯತ್ನ ನಮ್ಮ ಜೀವನದಲ್ಲಿ ಮಾಡಬೇಕು. ಇಲ್ಲಿಗೆ ಕಳೆದ ಕೆಲವು ಸಂಚಿಕೆಗಳಿಂದ ನಾವು ನೋಡಿಕೊಂಡು ಬರುತ್ತಿದ್ದ ಹೂ ಆಮ್ ಐ, ನಾನು ಎಂದರೆ ಯಾರು ಎಂಬ ಪ್ರಶ್ನೆಯ ಯಥಾಶಕ್ತಿ ಚಿಂತನೆ ಮುಗಿಯುತ್ತದೆ. ಈ ಪ್ರಶ್ನೆ ಎಲ್ಲರಿಗೂ ಮೂಲಭೂತವಾಗಿ ಕಾಡುವಂತಹ ವಿಷಯ. ಇದಕ್ಕೆ ಉತ್ತರ ಅಧ್ಯಾತ್ಮ ಚಿಂತನೆಯಲ್ಲಿ ಮಾತ್ರ ದೊರಕಬಲ್ಲದು. ಈ ಎಲ್ಲ ವಿಷಯಗಳ ಸಂಕ್ಷಿಪ್ತವಾದ ಸಮ್ಮರಿ ಮಾಡಬೇಕಂತಿದ್ರೆ, ಮನುಷ್ಯ ತನಗೆ ದುಃಖದ ಸ್ಪರ್ಶ ಇಲ್ಲದ ಸುಖ ಹಾಗೂ ಶಾಶ್ವತವಾದ ಸುಖ ಬೇಕು ಅಂತಿದ್ರೆ ಅವನಿಗೆ ತಾನು ಯಾರು ಅಂತ ಹೇಳುವ ಪ್ರಶ್ನೆಗೆ ಉತ್ತರ ಸಿಗಬೇಕು. ಮೊದಲು ನಾನು ಹೇಳಿದರೆ ದೇಹ, ಮನಸ್ಸು, ಬುದ್ಧಿ ಅಲ್ಲ ಅಂತ ಹೇಳುವ ತಿಳುವಳಿಕೆ ಬರಬೇಕು. ಐ ಆಮ್ ನಾಟ್ ಮೈ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಶಾಸ್ತ್ರಗಳಲ್ಲಿ ಹೇಳಿದಂತಹ ರಿಚುವಲ್ಸ್, ಆಚರಣೆಗಳನ್ನು ಮಾಡುವುದರ ಮುಖಾಂತರ ಈ ದೇಹ, ಮನಸ್ಸು ಹಾಗೂ ಬುದ್ಧಿಯ ನಿಯಂತ್ರಣವನ್ನು ಮಾಡಿಕೊಂಡು, ಅವು ಮೂರೂ ಕೂಡ ನನ್ನ ಸಾಧನೆಗೆ ಇರುವಂತಹ ಯಂತ್ರಗಳು. ಹೊರಗಿನ ವಿಷಯಗಳನ್ನು ಸ್ವೀಕಾರ ಮಾಡಲಿಕ್ಕೆ ಇಂದ್ರಿಯ ದೇಹ, ಆ ವಿಷಯಗಳ ಬಗ್ಗೆ ಲೈಕ್ಸ್ ಡಿಸ್ಲೈಕ್ಸ್ಗಳನ್ನು ಬೆಳೆಸುವ ಮನಸ್ಸು ಎಂಬ ಯಂತ್ರ, ಹಾಗೂ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳುವ ತೀರ್ಮಾನ ತೆಗೆದುಕೊಳ್ಳುವ ಬುದ್ಧಿ ಎಂಬ ಯಂತ್ರ. ಈ ಮೂರನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಮ್ಮ ಸಾಧನೆಗೆ ಪ್ರಯತ್ನ ಮಾಡಬೇಕು. ಅದರಿಂದ ನನ್ನ ಅವೇರ್ನೆಸ್ ಬಂದು ನಮ್ಮ ಚಿತ್ತದಲ್ಲಿ ಈ ವಿಷಯಗಳ ಬಗ್ಗೆ ನಿರಂತರ ಚಿಂತನೆ ನಡೆಯುತ್ತಾ ಇರುವುದರ ಮೂಲಕ ಚಿತ್ತದ ವಿಸ್ತಾರ, ಅದರಿಂದ ನಮಗೆ ನಮ್ಮ ಪರಿಚಯ ಅಂದರೆ ಆತ್ಮದ ಪರಿಚಯ, ಅದರಿಂದ ನಮ್ಮ ಆತ್ಮದ
ಬಿಂಬರೂಪಿ ಭಗವಂತನ ಸಾಕ್ಷಾತ್ಕಾರ. ಹೀಗೆ ನಾನು ಅಂತ ತಿಳಿದುಕೊಂಡ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ಗಳನ್ನು ನನ್ನ ಯಂತ್ರ ಅಂತ ಹೇಳಿ ತಿಳಿದುಕೊಂಡರೆ ಆ ಮೂರೂ ಕೂಡ ನನ್ನ ಸಾಧನೆಯ ಸಾಧನಗಳು ಆಗುತ್ತವೆ ಅಂತ ಹೇಳುವ ಮಾತಿನೊಂದಿಗೆ ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಇಷ್ಟು ತಿಳಿದರೂ ಕೂಡ ನಮಗೆ ಈ ದಾರಿಯಲ್ಲಿ ಬದುಕಲು ಬಹಳ ಕಷ್ಟ. ಯಾಕೆ ಹೇಳಿದರೆ ನಾವು ಇರುವ ವ್ಯವಹಾರದ ಪ್ರಪಂಚ ಇದಕ್ಕೆ ವ್ಯತಿರಿಕ್ತವಾಗಿದೆ. ಆದರೂ ಕೂಡ ಈ ದಾರಿಯಲ್ಲಿ ಹೋಗುವವರು ಯಾವ ರೀತಿ ಇರ್ತಾರೆ ಮತ್ತು ಅದೆಲ್ಲ ನನಗೆ ಸಂಬಂಧ ಇಲ್ಲ, ನಾನಾಯಿತು, ನನ್ನ ಬದುಕಾಯಿತು, ನನಗೆ ಶಾಸ್ತ್ರ ಯಾವುದು ಬೇಡ ಅಂತ ಹೇಳುವವರ ಬದುಕು ಯಾವ ರೀತಿ ಇರ್ತದೆ, ಇದರ ಬಗ್ಗೆ ಶಾಸ್ತ್ರದಲ್ಲಿ ಬರುವಂತಹ ಒಂದು ದೃಷ್ಟಾಂತವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.